ಜ್ಞಾನಯೋಗಿಗಳಾಗಿರ್ತಕ್ಕಂಥ ನಡೆದಾಡೋ ದೇವರು ನಮ್ಮ ಸದ್ಗುರು ದೇವರು ಮಹಾನಿರ್ವಾಣ ಸಮಾಧಿಯನ್ನು ಪಡ್ಕೊಂಡಿರುವಂಥ ದಿನ ಇವತ್ತಿನ ದಿನ. ಸಿದ್ದೇಶ್ವರಪ್ಪಗಳು ನಾವೆಲ್ಲರೂ ಎಲ್ಲೇದೀವ್ರಿ ಅಂತ ನೀವು ಕೇಳಿದರೆ ನಾವೆಲ್ಲರೂ ಈ ಕಲಿಯುಗದಾಗದೀವಿ. ಯಾವ ಯುಗದಾಗದೀವಿ? ಹಿಂದಿನ ಯುಗಗಳು ತಪಯುಗ, ಪುಣ್ಯಯುಗ, ಜ್ಞಾನಯುಗ ಅಂತ ಹಿಂದಿನೆಲ್ಲ ಚಲೋ ಇದ್ದು ಅಂತ ಹೇಳ್ತಾರೆ. ಏನ್ರಿ ಕಲಿಯುಗ, ಕಲಿಕಾಲ, ಈ ಕಲಿಯುಗದಾಗ ನಾವೆಲ್ಲ ಹುಟ್ಟಿದ್ದೀವಲ್ಲ ಅಂತ ನೀವು ಇನ್ನೊಂದು ಮಾತು ಅನ್ಬೋದು. ಆದರೆ ಈ ಕಲಿಯುಗದೊಳಗೆ ನಾವೆಲ್ಲ ಹುಟ್ಟಿದ್ದೀವಿ ಪ್ರಶ್ನೆನೇ ಇಲ್ಲ. ಆದರೆ ಈ ಕಲಿಯುಗ ಅನ್ನತಕ್ಕಂಥದ್ದು ಧರ್ಮಯುಗ ಯಾರಿಂದ ಆಯ್ತು ಅಂದ್ರೆ ಅದು ಸಿದ್ದೇಶ್ವರ ಅಪ್ಪಗಳಿಂದ ಆಯ್ತು ಅಂತ ಇವತ್ತು ನಾವು ಅನ್ನಬೇಕು. ಯಾರ್ದು ಕಲಿಯುಗ. ಆದರೆ ಅವರು ನಡೆದಾಡಿ ಒಂದು 83 ವರ್ಷ ಈ ಜಗತ್ತಿನ ಭಾರತ ದೇಶದಲ್ಲಿ ನಡೆದಾಡ್ರಲ್ಲ, ಇದು ಕಲಿಯುಗ ಆಗಲಿಲ್ಲ, ಕಲಿಯುಗ ಧರ್ಮಯುಗ ಆಯ್ತು ಇವತ್ತಿನ ದಿನ. ನೀವು ಹೋಗಿ ಅಕಸ್ಮಾತ್ ನಾಳೆ ಭಗವಂತನ ಮುಂದೆ ಹೋಗಿ ನಿಂತಾಗ ಎಷ್ಟು ಪುಣ್ಯ ಮಾಡಿದಿ, ಎಷ್ಟು ಪಾಪ ಮಾಡಿದಿ, ನೀ ಏನು ಕೆಲಸ ಮಾಡಿದಿ ಅಂತ ಅಕಸ್ಮಾತ್ ದೇವ್ರು ನಿಮಗೆ ಮುಂದಲ್ಲಿ ಕೇಳಿದ ಬಳಿಕ ಏನೂ ಇಲ್ಲ, ನಾ ಹುಟ್ಟಿದ ದಿನಮಾನದೊಳಗೆ, ನಾ ಇದ್ದ ದಿನಮಾನದೊಳಗೆ ಸಿದ್ದೇಶ್ವರಪ್ಪಗಳು ಇದ್ರಲ್ಲ ಅವನು ಕಣ್ತುಂಬ ನಾನು ನೋಡೇನೆ ಅಂತಂದ್ರೆ ಎಲ್ಲ ನರಕ ಬಾಗಿಲುಗಳು ತೆರೀಬಹುದೇನೋ ಅಂತ ನನಗನ್ನಿಸ್ತದೆ. ನಾವು ಅಪ್ಪುಗಳ ಯುಗದಲ್ಲಿ ನಾವು ಹುಟ್ಟಿದ್ದೀವಿ, ಅಪ್ಪುಗಳನ್ನು ನೋಡಿದೆವಲ್ಲ, ಅದೇ ನಮ್ಮ ಭಾಗ್ಯ ಅನ್ನತಕ್ಕಂಥದ್ರ ಜೊತೆಗೆ ಇನ್ನೊಂದು ನಮ್ಮ ಮನಸ್ಸಿಗೆ ಏನು ಖುಷಿ ಅನ್ನಿಸ್ತದೆ, ಅಪ್ಪುಗಳು ಯಾವ ಪೀಠಕ್ಕಾಗಲಿಲ್ಲ, ಅಪ್ಪುಗಳು ಯಾವ ಮಠ ಕಟ್ಟಲಿಲ್ಲ, ಯಾವ ಸಂಘ ಸಂಸ್ಥೆಗಳನ್ನು ಮಾಡಲಿಲ್ಲ ಅಲ್ರಿ. ಒಂದು 1000 ದೊಡ್ಡ ಮಠಗಳು, 100 ಕೋಟಿ ಮಠಗಳು ಎಲ್ಲ ದೇಶ ತುಂಬ ಇದ್ದಾವೆ. ಅದರ ಅಪ್ಪುಗಳು ಯಾವ ಮಠ ಕಟ್ಟಲಿಲ್ಲ. ಅದರ ಅಪ್ಪುಗಳು ಏನು ಕಟ್ಟಿ ಹೋದ್ರು ಅಂತಂದ್ರೆ ಅವರು ಗುಡಿ ಕಟ್ಟಲಿಲ್ಲ, ಅಪ್ಪುಗಳು ಮಠ ಕಟ್ಟಲಿಲ್ಲ. ಆದರೆ ಇವತ್ತಿನ ದಿನ ಭಾರತ ದೇಶ ತುಂಬ ಮನೆ ಮನಸ್ಸುಗಳ ಪರ್ಯಂತರವಾಗಿ ಹೋಗಿ ಎಲ್ಲರಿಗೆ ಬೆಳಕು ಕೊಡುವಂಥ ಈ ಜೀವಂತ ಮಂದಿರಗಳನ್ನು ನಿರ್ಮಾಣ ಮಾಡಿ ಹೋದ್ರಲ್ಲ. ಅಪ್ಪುಗಳ ಸಂಪತ್ತು ಯಾವುದ್ರಿ? ಅಪ್ಪುಗಳ ಹಿಂದೆ ಬಿಟ್ಟು ಹಿರಿಯರು ನಾವೇನೋ ಕಳಿಸಿ. ಈಗ ನಿಮ್ಮನ್ನು ಕೇಳಿದಾಗ ನಿಮ್ಮ ತಂದೆಯವ್ರು ಏನು ಬಿಟ್ಟು ಹೋಗ್ಯಾರ್ರಿ? ಒಂದು 20 ಎಕರೆ ತೋಟ ಮಾಡ್ಯಾರ್ರಿ, ಇಂಡಿ ಒಳಗೆ 1-2 ಅಂಗಡಿ ಕಟ್ಟಿ ಬಾಡಿಗೆ ಕೊಡ್ರಿ ಅಂತ ಹೇಳಿ ಹೋಗ್ಯಾರ. ನೀವು ಅಂತಿರಲಿ, ಒಂದು 20 ಎಕರೆ ತೋಟ ಅದ, ಇಂಡ್ಯಾಗ 1 ಜಾಗ ಅದ, ಬ್ಯಾಂಕ್ ಬ್ಯಾಲೆನ್ಸ್ ಅದ, ನಮ್ಮ ಅಪ್ಪ ಬಿಟ್ಟು ಹೋಗ್ಯಾನ ಅಂತಿರಲ್ಲ. ಆದರೆ ನಮ್ಮ ನಡೆದಾಡೋದೇವ್ರು, ನಮ್ಮ ಗುರುಗಳು ಏನು ಬಿಟ್ಟು ಹೋಗ್ಯಾರಂದ್ರೆ ಹೋಗುತ್ನಾಗ ಬಿದ್ದು ಹೋಗುವಂಥ ಗೋಡೆಗಳನ್ನು, ನಷ್ಟ ಆಗುವಂಥ ಸಂಪತ್ತು ಬಿಟ್ಟು ಹೋಗಲಿಲ್ಲ. 100 ಸನ್ಯಾಸಿಗಳನ್ನ ನಿರ್ಮಾಣ ಮಾಡಿ ಚಲಿಸುವಂಥ ಜ್ಞಾನದ ಮಂದಿರಗಳನ್ನು ಈ ಸನ್ಯಾಸಿಗಳು ನಿರ್ಮಾಣ ಮಾಡ್ಯಾರಲ್ಲ. ಇದು ನಡೆದಾಡೋ ದೇವರು ಸಿದ್ದೇಶ್ವರಪ್ಪಗಳು ಮಾಡಿರ್ತಕ್ಕಂಥ ದೊಡ್ಡ ಕೆಲಸ ಅನ್ನೋಂಥದ್ರ ಜೊತೆಗೆ ಇನ್ನೊಂದು ಮಾತನ್ನು ನಾವೆಲ್ಲರೂ ಕೇಳಬೇಕು. ಇವತ್ತು ನಿರ್ವಾಣ ಅಪ್ಪುಗಳು ಏನಾದರೂ ಸಮಾಧಿ 2 ಪ್ರಕಾರ. ಯಾವ ಸ್ವಾಮೀಜಿ? ಈ ಮಣ್ಣಿನಿಂದ, ತಂದೆ ತಾಯಿಗಳಿಂದ, ಈ ನಿಸರ್ಗದಿಂದ ಇದೊಂದು ದೇಹ ಬಂತು. 100 ವರ್ಷ ಮಾನ, ಅಭಿಮಾನ, ಸನ್ಮಾನ, ಸಂಸಾರದಲ್ಲಿ ತಂದೆ ತಾಯಿ ಮಗ ಏನೋ ಅನಿಸ್ಕೊಂಡು ಒಂದಿನ ಈ ಮಣ್ಣಿನೊಳಗೆ ಈ ಶರೀರ ಅನ್ನೋದು ಸಮಾನ ಆಗಿ ಹೋಯ್ತಲ್ಲ, ಇದೊಂದು ಸಮಾಧಿ. ಇದು ಬಾಹ್ಯ ಸಮಾಧಿ. ಯಾವುದ್ರಿ? ಇಲ್ಲಿಂದನೇ ಬರ್ತದು ಅಲ್ರಿ. ಮಣ್ಣಿನಿಂದ ಅನ್ನ, ಅನ್ನನಿಂದ ಶಕ್ತಿ, ರಕ್ತ, ಅದರಿಂದ ಒಂದು ತಂದೆ ತಾಯಿಗಳು ಕೊಟ್ಟಂಥ ಕೊಡೆಗೆ ಗಿಫ್ಟ್ ಯಾವುದು? ಇದೊಂದು ಶರೀರ. ಇದು ಬಂತು ಈ ಮಣ್ಣಿನಿಂದ. ಮಾನ, ಅಭಿಮಾನ, ಸನ್ಮಾನ ಜೊತೆಗೆ ಬಾಳಿತ್ತು, ಕೊನೆಗೆ ಮಣ್ಣಿನ ಜೊತೆಗೆ ಹೋಗಿ ಮಣ್ಣಾಯಿತು, ಸಮಾಧಿ ಅಂತ ಹೇಳ್ತಾರೆ. ಆಯ್ತು, ಇದೊಂದು ಹೊರಗಿಂದು. ಅದರ ಒಳಗಿರುವಂಥ ಜೀವ ಅಂತಕ್ಕಂಥದ್ದು ಐತೆಲ್ಲ, ತನ್ನ ಜೀವ ಭಾವವನ್ನು ನಷ್ಟಗೊಳಿಸ್ಕೊಂಡು ಇವತ್ತಿನ ದಿನ ಮಹಾಬೆಳಕದೊಳಗೆ ಬೆಳಕಾಗಿ ಬಯಲಾಗಿ ಹೋಗ್ತಕ್ಕಂಥದ್ದು ಐತೆಲ್ಲ, ಅದು ಮಹಾಸಮಾಧಿ, ಅದು ನಿರ್ವಿಕಲ್ಪ ಸಮಾಧಿ. ಇವತ್ತಿನ ದಿನ ಅಪ್ಪಗಳು ಏನು ಪಡ್ಕೊಂಡ್ರು ಜಗತ್ತಿನೊಳಗೆ? ತೀರಿದ್ರು, ದೇಹ ಬಿಟ್ಟರು, ಅವ್ರು ನೆನೆಸ್ಕೊಳ್ತಾ ಇದ್ದೀವಿ. ನಿಮ್ಗೆ ಇನ್ನೊಂದು ಸರಳ ಮಾತನಾಗ ಹೇಳ್ರೆ, ಈ 18 ದಿನ ಪ್ರವಚನ ನಡೀತಲ್ಲ, ಮುಂದೊಂದಿಷ್ಟು ಅರಿವಿ ಹಾಕ್ಯಾರ. ಏನು ಹಾಕ್ಯಾರು? ಮುಂದೊಂದಿಷ್ಟು ಅರಿವಿ ಹಾಕಿದ್ದಾರೆ. ಸುತ್ತಮುತ್ತ ಒಂದಿಷ್ಟೆಲ್ಲ ಡಿಕೋರೇಷನ್ ಅದ, ಇಲ್ಲೊಂದು ಚೆನ್ನಾಗಿರುವಂಥ ಸ್ಟೇಜ್ ಅದ. ಅವನಿಲ್ರಿ 18 ದಿವಸ ಅಚ್ಚಿ ಕಡೆ ಇದ್ದಿದ್ದಿಲ್ಲ. ನಾಳೆ ಬಂದು ನೋಡ್ರಿ, ಅಯ್ಯಯ್ಯೋ ಏನೇನೋ ಭಾಳ ಚಂದಿತ್ತು, ಎಲ್ಲ ಮುಗಿದು ಹೋಯ್ತು ಅಂತ. ನಿಮ್ಗೆ ಇನ್ನೊಂದು ಮಾತು ಹೇಳ್ತೇನೆ. ಈ ಒಂದು 18 ದಿನ ಇಲ್ಲಿಂದ ಏನೋ ಕಂಡಿತ್ತು, ಡಿಕೋರೇಷನ್ ಮುಂದಿಂದ ಎಲ್ಲ ಚೆನ್ನಾಗಿ ಎಲ್ಲ ಕಾಣಿತು, ಇವತ್ತು ಅದನ್ನು ತೆಗೆದು ಹಾಕ್ತೀವಿ. ಆದರೆ ಈ 18 ದಿನ ಮುಂಚಿತವಾಗಿ ಇದೊಂದು ಚೆನ್ನಾಗಿರುವಂಥ ಬಯಲಿತ್ತು. ಹೌದ್ರೆ? ಚೆನ್ನಾಗಿರುವಂಥ ಬಯಲ ಇತ್ತು. ಆಮೇಲೆ ನಾಳೆ ಹಿಡ್ಕೊಂಡು ಮತ್ತು 100,000 ವರ್ಷ ಬಯಲಿರ್ತದೆ. ಕಟ್ಟಿದ್ದು ಯಾವುದು? ಇದು ಡೆಕೋರೇಷನ್, ಸ್ಟೇಜು ಹಾಕಕ್ಕೆ ಬರ್ತದೆ, ಇದನ್ನು ತೆಗೆದು ಬಿಡಕ್ಕೆ ಬರ್ತದೆ. ಆದರೆ 1000 ಲಕ್ಷ ವರ್ಷ ಆದರೂ ಸಹಿತ
ಹಕ್ಕಾಕು ತೆಗಿಲಾಕು ಬರಲಾರ್ದ ಒಟ್ಟ ತೆಗಿಲಾರ್ದ ಯಾವಾಗ ಉಳಿಯುವಂಥ ಬೈಲೈತೆಲ್ಲ ಅದನ್ನು ಯಾರೂ ತೆಗ್ಯಾಕೆ ಬರೋಂಗಿಲ್ಲ, ಅದನ್ನು ಯಾರೂ ಹಾಕಕ್ಕೆ ಬರೋಂಗಿಲ್ಲ. ಇದನ್ನು ಕಂಡಾಗ ಖುಷಿ ಆಗ್ತದೆ, ತೆಗೆದ ಬಳಕೆ ಬೈಲಾತಪ್ಪ ಅಂತ ಅನಿಸ್ತದೆ. ಹಂಗೆ ಸಿದ್ದೇಶ್ವರ ಅಪ್ಪಗಳು ಅಂತ ಒಂದು ಶರೀರ ಬಂತು, 80 ವರ್ಷ ಉಳಿತು. ಆ ಕಡೆ ನೋಡಿದಾಗ ಗುರುಗಳು ಇದ್ರಪ್ಪ, ಈಗ ಹೋದ್ರಂತ ಅಕಸ್ಮಾತ್ ಅನ್ನಿಸ್ತದೆ. ಶರೀರ ಇರೋಕ್ಕಿಂತ ಮೊದಲು ಮಹಾತತ್ವ ಬೈಲ್ ಅನ್ನೋದು ಅಪ್ಪಗಳ ಜ್ಞಾನದ ಬೆಳಕದಲ್ಲಿ ಅದಾರ. ಕಂಡು 80 ವರ್ಷದಾಗೂ ಕಣ್ಮುಂದೆ ನೋಡೇವಿ. ಕೊನೆಗೆ ಅಪ್ಪಗಳು ಏನು ಮಾಡಿದ್ರು, ತೆಗೆದು ಯಾವುದು ಕಾಣ್ತೈತೆ ಅದನ್ನು ತೆಗೆದು ಬೆಳಕದೊಳಗೆ ಬೆಳಕಾದ ಬಳಿಕ ಅದನ್ನು ತೆಗೆದು ಹಾಕಲಿಕ್ಕೆ ಬರಲಾರ್ದಂಥ ಮಹಾಸಮಾಧಿಯನ್ನು ಒಬ್ಬ ಗುರು ಪಡ್ಕೊಳ್ತಿರ್ತಾನೆ. ತೆಗೆದು ಹಾಕಲಾಕ ಬರಲಾರ್ದಂಥದ್ದು ಒಂದು ಯಾವುದು ತತ್ವ ಐತೆಲ್ಲ ಅದು ಪರಮ ಸತ್ಯ, ಅದು ಪರಮ ಸತ್ಯ, ಅದು ಸಾಕ್ಷಾತ್ಕಾರ ಅಂತ ನಾವು ಹೇಳ್ತೀವಲ್ಲ. ಮನೆಗಳು ಕಟ್ಟಾಗಿ ಬರ್ತದೆ, 100 ವರ್ಷದಾಗ ಮನೆಗಳು ಬಿದ್ದು ಹೋಗ್ತಾವೆ, ಮನೆ ನಿರ್ಮಾಣ ಆಗ್ತಾವೆ. ಅದರ ಮನೆ ಒಳಗಿನ ಹೊರಗಿನ ಬೀಳೋದು ಬಯಲು ಐತೆಲ್ಲ ಅದನ್ನು ಯಾರೂ ಕಟ್ಟಿಲ್ಲ, ಯಾರೂ ತೆಗಿಯೋಕ್ಕಾಗಂಗಿಲ್ಲ. ಬಯಲು ಕಡೆ ನೋಡಿದ ಬಳಿಕ ಬೀಳೋದು ಹೋಗೋ ಪ್ರಶ್ನೆನೇ ಇಲ್ಲ. ಅದು ಆತ್ಮತತ್ವ ಕಡೆ ನೋಡ್ಲಿಕ್ಕೆ ಹೋದ್ರೆ ಅಪ್ಪಗಳ ಹೋಗಿಲ್ಲ, ಅಪ್ಪಗಳು ಯಾವಾಗಲೂ ಇದ್ದಾರೆ ಅಂತ. ಅಂಥ ಸುಂದರವಾಗಿರ್ತಕ್ಕಂಥ ಅಪ್ಪಗಳು ನಿಮ್ಗೆ ಇನ್ನೊಂದು ಮಾತನ್ನು ಹೇಳ್ತಾನೆ, ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ ಅಲ್ರಿ. ಏನು ಹೇಳ್ತಾರೆ? ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ, ಮುತ್ತು ಲಕ್ಷಾಂತರಕ್ಕೆ ಬೆಲೆಯಹುದಲ್ಲದೆ, ತತ್ವಜ್ಞಾನಿಯವನು ಹುಟ್ಟುವ ನರನಲ್ಲ. ಒಂದು ಮಾತನ್ನು ಹೇಳ್ತಾರೆ, ಮುತ್ತೆಲ್ಲಿ ಹುಟ್ಟ್ಯದ? ನೀರಿನೊಳಗೆ ಹುಟ್ಟ್ಯದ ಅಲ್ರಿವ. ಈ ನೀರಿನೊಳಗೆ ಒಂದು 2-3 ಪ್ರಕಾರ ಇರ್ತಾವೆ. ಏನು ರೀ? ಒಂದು ಏನಾಗ್ತದೆ, ಬಾಷ್ಪವಾಗಿ ಮೋಡ ಆಗಿ ಮಳೆಯಾಗಿ ಸುರಿದು ಮತ್ತು ಸಮುದ್ರನ ಕೂಡ್ತಕ್ಕಂಥದ್ದು. ಒಂದು ಬಾಷ್ಪವಾಗಿ ಇಬ್ಬನಿ ಆಗ್ತದೆ, ಯಾವುದೋ ಒಂದು ಹೂವಿನ ದಳದ ಮೇಲೆ ಕುಂತ ಈ ಮುಂಜಾನೆ ಇರುವಂಥ ಬಿಸಿಲಿಗೆ ಒಂದಿಟ್ಟು ಮುತ್ತದ ಗತೆ ಮಿಂಚಿ ಮತ್ತದು ಬಾಷ್ಪ ಆಗಿ ಹೋಗ್ತದೆ. ಎರಡನೇದು ಮತ್ತು ಮ್ಯಾಗಿಂದ ಬಂದ ಎಲ್ಲೋ ಕೊಳಚಾಗೋ ಮಣ್ಣಾಗೋ ಬಿದ್ದು ಹಿಂಗೆ ಹೋಗ್ತದೆ. ಒಂದು ಮ್ಯಾಗ ಬಿದ್ದು ಸೋರೆ ಸಮುದ್ರ ಕೂಡೋದು, ಒಂದು ಮಿಂಚು ಒಂದಿಷ್ಟು ಹನಿಯಾಗಿ ಬಾಷ್ಪವಾಗಿ ಹೂವಿನ ಎಲೆ ಮ್ಯಾಗ ಇದ್ದದು ಕರಿಗೆ ಹೋಗೋದು, ಇನ್ನೊಂದು ಮಣ್ಣೊಳಗೆ ಬಿದ್ದು ಹಿಂಗೆ ಹೋಗೋದು ಇನ್ನೊಂದು. ಆದರೆ ಇವೆಲ್ಲದರ ಮಧ್ಯದಲ್ಲಿ ಉಳಿಯೋದು, ಕಾಯಂ ಉಳಿಯೋದು ಒಂದದ. ಇಬ್ಬನಿ ಹನಿಯಾಗಿ ಕರಿಗೆ ಹೋಗೋದೈತಿಯಲ್ಲ ಅದು ಕಂಡು ಹೋಗ್ತದೆ. ಎಲ್ಲೋ ಮಣ್ಣಾಗಿ ಬಿದ್ದು ಹಿಂಗೆ ಹೋಗ್ತದೆ, ಅದು ಕಾಣಿ ಹಿಂಗೆ ಹೋಗ್ತದೆ. ಅದರ ಮುತ್ತು ನೀರೊಳಗೆ ಹುಟ್ಟಿ ಅದು ಗಟ್ಟಿಗೊಂಡಂಥ ಮುತ್ತೈತಿಯಲ್ಲ ಅದು ಬಾಷ್ಪ ಆಗಂಗಿಲ್ಲ, ಕರಿಗೆ ಹೋಗಂಗಿಲ್ಲ, 1000 ವರ್ಷಗಟ್ಟಲೆ ಶಾಶ್ವತವಾಗಿ ಉಳಿತದ ಜೀವನದೊಳಗೆ. ಹಂಗೆ ನಾವು ಆ ಊರು ಪಂಚರು, ಈ ಊರು ಸಾಹುಕಾರರು, ದೇಶ ಹಾಳವರು, ಭೂಮಿ ಹಾಳವರು, ಮನೆ ಹಾಳವರು, ಇತಿಹಾಸದಲ್ಲಿ ನಾವು ಕಂಡು ಒಂದಿಟ್ಟು ಮಿಂಚಿ ಕರಿಗೆ ಹೋಗ್ತಕ್ಕಂಥವ್ರು ಅದೀವಿ. ಸಂಸಾರದ ಬಲ್ಲಿ ಬಂದು ಕೆಟ್ಟ ನಂದನಿಂದಂದ ಈ ಕಾಲದೊಳಗೆ ನಾವು ಹಿಂಗೆ ಹೋಗೋರು ಅದೀವಿ. ಅದರ ಸಿದ್ದೇಶ್ವರಪ್ಪಗಳ ತಾಯಿ ಹೊಟ್ಟೆಗೆ ಹುಟ್ಟರು ಸಹಿತ ಕರಗಲಾರದೆ, ಬಾಷ್ಪ ಆಗಲಾರದೆ, ಸೂರ್ಯಚಂದ್ರ ಇರುವವರೆಗೆ ಮುತ್ತಿನಂತೆ ಯಾವಾಗಲೂ ಕರಗಲಾರ್ದಂಗೆ ಶಾಶ್ವತವಾಗಿ ಜಗತ್ತಿನಲ್ಲಿ ಕರಗಲಾರ್ದ ಉಳಿದಿರುವಂಥ ವ್ಯಕ್ತಿ ಯಾರಿದ್ದಾರೆ ಅದನ್ನು ನಡೆದಾಡ ದೇವರು ಸಿದ್ದೇಶ್ವರಪ್ಪಗಳಂತ. ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ. ತುಪ್ಪ ಎಲ್ಲಿ ಹುಟ್ಟೈತ್ರಿ ಅಂದ್ರೆ ಎಲ್ಲಿ ಹುಟ್ಟ್ಯದ? ಹಾಲಿನೊಳಗೆ ಹುಟ್ಟ್ಯದ, ಹುಳಿ ಒಳಗಿಂದ ಬಂದದ, ಹಾಲಿನೊಳಗಿಂದ ಹುಟ್ಟ್ಯದ. ಅದರ ತಿರುಗಿ ಮತ್ತು ಹಾಲಿನೊಳಗೆ ಕುಡ್ಸಕ್ಕೆ ಹೋದ್ರೆ ಕೂಡಂಗಿಲ್ಲ. ಹಂಗೆ ನಮ್ಮನೆ ಮೊಳಗೆ ಅಪ್ಪಗಳು ತುಪ್ಪಾಗಿ ಮುತ್ತಾಗಿ ಬೆಳಗ್ಗೆ ಹೋಗಿರ್ತಕ್ಕಂಥ ಅಪ್ಪಗಳು ಇವತ್ತಿನ ದಿನ ಅವ್ರಿಗೆ ಹೋಗಿಲ್ಲ, ಬಯಲಾಗ್ಯಾರ. ಜ್ಞಾನ ದೃಷ್ಟಿಯಿಂದ ಯಾವಾಗಲೂ ಉಳ್ದಾರ, ಶರೀರ ದೃಷ್ಟಿಯಿಂದ ಒಂದಿಟ್ಟು ಹಳೆ ಅಂಗಿಯನ್ನು ತೆಗೆದು ಒಗದಾರ. ಅಂಗಿ ಕಡೆ ನೋಡಿದೊಳಗೆ ಹೆಚ್ಚು ಕಡಿಮೆ ಅಂದಾಗ ದುಃಖ ಆಗ್ತದೆ. ಅಂಗಿ ತೆಗೆದ ಬಯಲು ಕಡೆ ನೋಡ್ಲಿಕ್ಕೆ ಹೋದ್ರೆ ಅಪ್ಪಗಳು ಅಂತಕ್ಕಂಥದ್ದು ಯಾವಾಗಲೂ ಇರ್ತಾರೆ, ನಾವು ಆ ಕಡೆ ನೋಡಬೇಕು. ಆದರೆ ಇವತ್ತಿನ ದಿನ ಮಹಾಸಮಾಧಿ ನಮ್ಮ ಅಪ್ಪಗಳು ಶರೀರ ರೂಪದಲ್ಲಿ ಒಂದಿಷ್ಟು ಅದು ಅಂಗಿ ಕಳೆದು ಹೋದಂಥ ದಿನ ಇವತ್ತಿನ ದಿನ. ಅಮೃತಾನಂದ ಅಪ್ಪಗಳು ಇವತ್ತಿನ ದಿನ ಏನ್ರಿ 18 ದಿನಗಳು ಶುರುವಾಯಿತು. ಅಪ್ಪಗಳ ಪ್ರವಚನ ಮೊದಲು ಬಿಜಾಪುರದಾಗ ನಾವೆಲ್ಲರೂ ಕಲಿ ಹೊತ್ತಿನಾಗ ನಮ್ಮ ಶಿವಾನುಭವ ಮಂಟಪ ಸಿದ್ದೇಶ್ವರ ಸಂಸ್ಥೆ ಐತಿ ನೋಡ್ರಿ, ಅಲ್ಲಿ ಒಂದು ಮಂಟಪ ಅದ, ಅಪ್ಪಗಳು ಕಟ್ಸಿದ್ದದು. ಅಪ್ಪಗಳು ಮೊದಲು ಶುರು ಮಾಡಿದಾಗ ಒಂದು 200 ಜನನ ಕೊಂಡ್ತಿದ್ರು. ಮುಂದೆ ಅಪ್ಪಗಳ ಜ್ಞಾನಕ್ಕೆ ಒಳಗಿನ ತುಂಬಿ ಸಿದ್ದೇಶ್ವರ ಗುಡಿ ಹೊರಗಿನ ಕೊಂಡಾಕತ್ರು. ಮುಂದೆ ರಸ್ತಾಗಳೆಲ್ಲ ತುಂಬಾಕಂತು. ಮುಂದೆ ಅಲ್ಲಿ ಸಾಲಾರ್ದು ಬಿಜಾಪುರ ಮಠದಾಗ ಬಂದಾಗ 10 ಎಕರೆ ಜಮೀನು ತುಂಬಾಕ ಚಾಲು ಆಯ್ತು. ಇವತ್ತು ಅಮೃತಾನಂದಪ್ಪಗಳು ಇಂಡಿ ಒಳಗೆ ಶುರು ಮಾಡಿದಂಥ ಈ ಪ್ರವಚನ ಗುರುಗಳ ತತ್ವದಲ್ಲೇ ನಡಿಬೇಕಲ್ಲ ಜೀವನದೊಳಗೆ. ಅದು ಸಿದ್ದೇಶ್ವರ ಅಪ್ಪಗಳ ಶಿಷ್ಯರ ಪರಂಪರೆಯಲ್ಲಿ ಟಾಟಾ ಕಂಪ್ನಿದು ಯಾವುದೇ ವಸ್ತು ಇರಲಿ ಪಕ್ಕಾ ಗ್ಯಾರಂಟಿ ಅಂತ ಹೇಳ್ತಿರಲಿಲ್ಲ. ಸಿದ್ದೇಶ್ವರ ಅಪ್ಪಗಳ ಕೈಯಾಗಿದ್ದಂಥ ವಸ್ತು ಪಕ್ಕಾ ಗ್ಯಾರಂಟಿ. ಸನ್ಯಾಸಿಗಳು ನಮಗೆಲ್ಲರಿಗೂ ಒಂದು ಮಾತು ಗೊತ್ತಿರಲಿ. ಅದರ ಅಪ್ಪಗಳು ಹೋದರು, ಅವರ ಶಿಷ್ಯರೆಲ್ಲ ಯಾವ ಕಲ್ಲು ಮಣ್ಣಿಗೆ ಉತ್ತರಾಧಿಕಾರಿಗಳಿಲ್ಲ. ಇಲ್ಲಿ ಒಂದು ಸನ್ಯಾಸಿ ಒಳಗೈತೆಲ್ಲ ಕಲ್ಲು ಮಣ್ಣಿಗಳಿಗೆ ಉತ್ತರಾಧಿಕಾರಿಗಳಿಲ್ಲ, ಅಪ್ಪಗಳು ಕೊಟ್ಟಂಥ ಸಂಸ್ಕಾರಕ್ಕೆ ಉತ್ತರಾಧಿಕಾರಿಗಳದಾರ.
ಸಂಸ್ಕಾರ ಉತ್ತರಾಧಿಕಾರಿ ಅದಾರ. ಮಾತಾಡುವಂಥ ನಮ್ಮ ದೇವರು ಇವತ್ತಿಂದ ಹೋದರೂ ಸಹಿತ ಇವತ್ತರೊಳಗೆಲ್ಲ ಜ್ಞಾನವನ್ನು ತುಂಬಿ ಈ ಜ್ಞಾನದ ದೀಪಗಳನ್ನು ಈ ಸನ್ಯಾಸಿಗಳ ಈ ಬಳಗ ಅಪ್ಪಗಳ ಶಿಷ್ಯರದಲ್ಲ ಜ್ಞಾನಗಳನ್ನು ತುಂಬಿ ಈ ಜ್ಞಾನಗಳ ದೀಪನ್ನು ಭಾರತ ದೇಶ ತುಂಬ ಅಪ್ಪಗಳ ಹಚ್ಚಿ ಹೋಗ್ಯಾರಲ್ಲ ಕತ್ಲಿ ಕಳಿ ಸಲುವಾಗಿ. ಇದೇ ನಮ್ಮ ಅಪ್ಪಗಳು ನಮ್ಮ ಮೇಲೆ ಮಾಡಿರುವಂಥ ದೊಡ್ಡ ಆಶೀರ್ವಾದ. ನಮ್ಮ ಅಪ್ಪಗಳು ನಿಮ್ಮೆಲ್ಲರಿಗೆ ಕೂತವ್ರಿಗೆ ಒಂದು ಮಾತು ಕೇಳ್ತಾನೆ. ನಿಮ್ಮ ಚಲೋ ಒಂದು ಮನೆ ಐತಿ ಅಂತ ತಿಳ್ಕೊರಿ. ಒಂದು ಮನೆ ಒಟ್ಟು ಒಂದಿಟ್ಟು ಮೂಲಿ ಪಳ್ಳು ಬಿಡಲಾರ್ದ, ಒಂದು ಮೂಲಿನೂ ಸಹಿತ ಪಳ್ಳು ಬಿಡಲಾರ್ದ ಒಟ್ಟು ತುಂಬಕ್ಕೆ ಬರೋಂಗಿಲ್ಲ. 1000 ಚೀಲ ತೊಗರಿ ತೊಗೊಂಡು ಬಂದು ಗೋಡಾವಂದಾಗ ತುಂಬ್ರಿ. 1000 ಚೀಲ ತೊಗರಿ ತೊಗೊಂಡು ಗೋಡಾವಂದಾಗ ಒತ್ತಿ ತುಂಬ್ರಿ ಅಥವಾ ಸಕ್ಕರೆ ತುಂಬ್ರಿ, ಜೋಳ ತುಂಬ್ರಿ. ಎಷ್ಟು ಒತ್ತಿ ತುಂಬ್ರು ಸಹಿತ ಎಲ್ಲರ ಮೂಲ್ಯಾಗ ಒಂದಿಟ್ಟು ಉಳಿತೈತಿಲ್ರಿ? ಹ್ಞೂ ಅನ್ರಿ ಪಟ್ನ ಎದ್ದು ನಿಂತೇನೆ. ಅದಕ್ಕೆ ನೀವು ಒಟ್ಟು ಹೋಗಬಾರ್ದು ಅಡ್ಡಾಗೋ ಸಲುವಾಗಿ ಎದ್ದು ನಿಂತೇನೆ ನಾನು. ಪ್ರಶ್ನೆ ಅಲ್ರಿ, ಎಷ್ಟು ಒತ್ತಿ ತುಂಬ್ರ ಒಂದಿಟ್ಟು ಮೂಲೆ ಎಲ್ಲರ ಮ್ಯಾಗ ಫಳ್ಳು ಉಳಿತೈತಿಲ್ಲ ಗೋಡಾವಣದಾಗ. ಅದ್ರ ಒಟ್ಟ ಫಳ್ಳು ಇರಲಾರ್ದ ತುಂಬುವಂಥದ್ದು ಒಂದು ಯಾವುದೇ ವಸ್ತು ಐತಿ ಅನ್ನೋ ಒಂದು ವಸ್ತು ಐತಿ. ಸಕ್ಕರೆ ಅಲ್ಲ, ತೊಗರಿ ಅಲ್ಲ, ಜೋಳ ಅಲ್ಲ, ಏನೂ ಮಾಡಬೇಡ. ಸ್ವಚ್ಛ ಗೋಡಾವನ್ನ ಕಸ ಹೊಡ್ರಿ ಒಂದು ರಂಗೋಲಿ ಹಾಕ್ರಿ. ಹೊತ್ತು ಮುನಿಗಿದ ಬಳಕ ಒಂದು ಚಂದ ಅಂತ ದೀಪ ಹಚ್ಚ್ರಿ ದೀಪ ಹಚ್ಚಿ ಬಿಡ್ರಿ. ತೊಗರಿಲೇ ತುಂಬಂಗಿಲ್ಲ, ಸಕ್ಕರೆ ತುಂಬಂಗಿಲ್ಲ. ಒಂದು ದೀಪ ಹಚ್ಚಿಟ್ರೆ ಗೋಡಾವನದೆಲ್ಲ ಮೂಲಿ ತುಂಬಿ ಕಿಟಕಿಯಿಂದ ಮತ್ತೆ ಹೊರಗೆ ಬರುವಂಥ ಒಂದೇ ವಸ್ತು ಯಾವುದೋ ಅದು ಬೆಳಕ ಜೀವನದಲ್ಲಿ. 100 ಎಕರೆ ನಿಮ್ಮದಿತ್ತಂದ್ರೆ ಮಗ್ಲಾಗಿ ನಾವು ಯಾವ ಮಾರಾಕ ನಿತ್ರೆ 105 ಎಕರೆ ಮಾಡ್ಬೇಕಂತ ಮನಸ್ಸಂತದ. ಇಂಡಿ ಒಳಗೆ ತೆಳಗೆ ಒಂದು 2 BHK ಇತ್ತಂದ್ರೆ ಮ್ಯಾಗಿಂದ ಕಟ್ಟಿ ಬ್ಯಾಡಿಗೆ ಕೊಡ್ರು ತೆಳಗಿರು ಅನ್ನಕ್ಕೆ ಚಾಲು ಮಾಡ್ತದೆ. ಈ ಸಂಸಾರ ವಸ್ತುಗಳನ್ನು ಎಷ್ಟು ಮನುಷ್ಯನಾಗ ತುಂಬಿರು ಸಹಿತ ಅದೊಂದಿಟ್ಟು ಇಲ್ಲ ಅಂತ ಎಲ್ಲರ ಮೂಲ್ಯಾಗ ಪಳ್ಳು ಉಳಿತದೆ. ಅದರ ಪಳ್ಳು ಉಳಿಲಾರ್ದ ಎಲ್ಲ ತುಂಬಿ ತೃಪ್ತಾಗೋದು ಒಂದೇ ಯಾವುದು ಒಳಗೆ ಜ್ಞಾನ ಅನ್ನುವಂಥ ಒಂದು ಜ್ಞಾನದ ದೀಪ ಹಚ್ಚಿ ಬಿಟ್ರೆ ಒಳಗಿನ ಕತ್ಲಿ ಕಳೆದು ಎಲ್ಲ ಫಲ್ಲ ಇರಲಾರ್ದ ತುಂಬಿ ನೀನೇ ದೇವರಂತ ಫಳ್ಳು ಇರಲಾರ್ದಂಥ ಎಲ್ಲರ ಮನಸ್ಸುಗಳನ್ನ ತುಂಬಿರುವಂಥ ಜ್ಞಾನದ ಬೆಳಕು ಯಾರು ಇದ್ದರೆ ಅದು ನಡೆದಾಡೋ ದೇವರ ಸಿದ್ದೇಶ್ವರ ಅಪ್ಪಗಳು ಅಂತ ಹೇಳಬೇಕು. ಇನ್ನೊಂದು ಮಾತು, ಶುರುವಾದಾಗ ಯಾವಾಗೂ ಸಾವಕಾಶ ಇರ್ತದೆ, ಸಮಾಧಾನ ಇರ್ತದೆ. ಅಪ್ಪಗಳದ್ದು ಹೇಳೋದು ಈಗ ಅಮೃತಾನಂದ ಅಪ್ಪಗಳು ಮುಂಜಾನೆ ಪ್ರವಚನ, ಈ ಕಡೆ ಜ್ಞಾನದ ಭೂಮಿ ಕತ್ತಲೆಯನ್ನು ಕಳೆಯೋ ಸಲುವಾಗಿ ಪೂರ್ವ ದಿಶೆಗೆ ಒಬ್ಬ ಸೂರ್ಯ ಬರ್ತಾ ಇದ್ದರೆ ಮನಸ್ಸಿನ ಕತ್ತಲೆಯನ್ನು ಕಳೆಯೋ ಸಲುವಾಗಿ ಜ್ಞಾನ ಸೂರ್ಯಾಗಿ ಸಿದ್ದೇಶ್ವರಪ್ಪಗಳು 50-70 ವರ್ಷ ಅವರು ಜ್ಞಾನದ ಬೆಳಕ ಕೊಟ್ಟರು. ಹೊರಗೊಂದು ಸೂರ್ಯ ಭೂಮಿ ಮೇಲೆ ಕತ್ತಲೆ ಕಳೀತು, ಜ್ಞಾನ ಸೂರ್ಯ ಮನಸ್ಸಿನ ಕತ್ಲಿ ಕಳೆದ ಅಂತಂದಂಗೆ ಹೇಳ್ದಂಗೆ ಹೊಳಿ ಎಲ್ಲಿ ಹುಟ್ಟುತ್ತದೆ ನದಿ ಅಲ್ಲಿ ಭಾಳ ಸಣ್ಣದಿರ್ತದೆ. ಮುಂದೆ ಬಂದಾಗ ಹಳ್ಳ ಕೂಡಿ ಅಗರಾನಿ ಕೂಡಿ ದೊಡ್ಡದಾಗ್ತದೆ. ಅಮೃತಾನಂದ ಅಪ್ಪಗಳು ಇವತ್ತು ಇಂಡಿ ಪ್ರವಚನದೊಳಗೆ ಇಂಥ ಥಂಡಿ ಒಳಗೆ ಒಂದು 1000 ಜನ ನಾವು ಕೂಡೇವಿಲ್ಲ. ಮುಂದಿನ ಇನ್ನೊಂದು 8-10 ವರ್ಷನೊಳಗೆ ನಮ್ಮ ಅಪ್ಪಗಳ ದೊಡ್ಡ ಸಿದ್ದೇಶ್ವರ ಅಪ್ಪಗಳನ್ನ ಹೆಂಗೆ ನೋಡಿದ್ದೀವಲ್ಲ ಅದೇ ಲೆಕ್ಕದಾಗ ಲಕ್ಷಗಟ್ಟಲೆ ಜನವನ್ನು ಎಲ್ಲರಿಗೆ ಜ್ಞಾನದ ಬೆಳಕ ಕೊಡುವಂಥ ಆ ಜ್ಞಾನದ ವಾರಸಾದಾರರನ್ನು ಈ ಸನ್ಯಾಸಿಗಳಲ್ಲಿ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ಯೋಗಾಚಾರ್ಯ ನಮ್ಮ ಅಮೃತಾನಂದ ಅಪ್ಪಗಳು ಅನ್ನಬಾರ್ದೇವ ನಾವು ಅನ್ಬೇಕು ನಿಜವಾಗಲು. ಆದರೆ ನಾವೆಲ್ಲ ಏನು ಮಾಡಬೇಕು, ಯಾವ್ದಾದಕ್ಕೋ ಕೂಡ್ತಿರ್ತೀವಿ, ಚಲೋದಕ್ಕಾಗಿ ನಾವು ಕೂಡಬೇಕು. ಸೊಸಿ ಅತ್ತಿ ಹೇಳಂತ್ರಿ, ಸೊಸಿಗೆ ಇದೊಂದು ಪಣತೈತಿವ, ನಾಳೆ ಮಾನವಮಿ ಪಣತೈತಿ, ಈ ಮಾನವಮಿ ಇದನ್ನೊಂದಿಟ್ಟು ಸ್ವಚ್ಛ ತೊಳಿವ 2 ದಿವಸನ್ಯಾಗ ದೀಪ ಹಾಕೋದೈತಿ ಅಂದಳು. ಈ ಅತ್ತಿ ಹೇಳಿಲ್ಲ, ಅತ್ತಿ ಹಿಡ್ಕೊಂಡು ಅದನ್ನು ಯಾರು ತೊಳೆದೇ ಇಲ್ಲ. ನಮ್ದು ಹೇಳತ್ತನ್ನ ತಂಡ್ಯಾಗ ಮಜಾ ಐತಿದೆ ಯಾರ್ರಿ. ಅತ್ತಿ ಈಗ ಮುದುಕಿತ್ತಲ್ಲ ಅದು 100 ನೋಟ, ಒಂದು ಬಾಯಾಗ ಹಲ್ಲಿಲ್ಲ. ಅದು ಇಂಡಿ ಬಿಜಾಪುರ ರೋಡಾಗಿತ್ತು. ಆಕಿನೂ ತಿಕ್ಕಿಲ್ಲ. ಒಟ್ಟು ಹಚ್ಚಿ ಅವ್ವ ಈ ಪಣತಿ ಹಿತ್ತಾಳಿದಿತ್ತಲ್ಲ ಅದ ಮ್ಯಾಗ ಕಟ್ಟಿ ಕೂತದ ಮಣ್ಣಿನ ಪಣತಿಗತೆ ಕಾಣತ್ತೆ. 1 ಇಂಚು ಕಟ್ಟಿ ಕೂತಿತ್ತ. ಅದು ನನ್ನಂಥದ್ದು ಮಳ್ಳು ಸೊಸಿ ಇತ್ತು, ಅದ್ರ ಕೈಯಾಗ ಕೊಟ್ರತ್ತು. ಇದನ್ನು ಚಂದ ಮಾಡೋದು ಕೊಟ್ರತ್ತ. ಪಾಪ ಮಳ್ಳಿತ್ತದ ತೊಗೊಳ್ಳೋದು ಬೂದಿ ಹಚ್ಚಿ ತಿಕ್ಕೋದು ಮಾತಾಟ್ಟು ಕರ್ಗ ಆಗೈತತ್ತ. ಅಮೃತಾನಂದ ಅಪ್ಪಗಳು ದಿನ ಅವ್ರ ಮನೆ ಮುಂದಿಂದ ವಾಕಿಂಗ್ ಹೋಗ್ತಿರು, ಪ್ರವಚನ ಚಾಲು ಇತ್ತು. ಅವ್ರಂದ್ರು ಏತಗಿ ದಿನ ನೋಡ್ತಾನಲ್ಲ ಒಂದು ಹಾಡತ್ತೀವಿ, ಒಟ್ಟು ಅದನ್ನ ತಿಕ್ತಿ ಯಾಕೆ? ಪಾಪಿನ ಹತ್ತಿದೂ ಬಿಡಕ್ಕೆ ಬರೋಂಗಿಲ್ಲ. ಆಕೆ ಕೈ ಮುಗಿದತ್ಯಪ್ಪ 3 ದಿನ ತಿಕ್ಕಿರೋದು ಹೊಲಸು ಹೋಗವಾತ. ಯಾಕಂದ್ರೆ ಇದನ್ನು ಯಾವಾಗ ತಿಕ್ಕ್ಯಾರ ಕೇಳತ್ತ. ನಮ್ಮ ಅತ್ತಿನೂ ತಿಕ್ಕಿಲ್ಲ, ನನಗೆ ತಿಕ್ಕಂತಾರು. ನಾಳೆ ದೀಪ ಹಾಕೋದೈತಿ, ಸಿಟ್ಟಿಗೆ ಬರತ್ತಾಳು, ಹೆಂಗೆ ಮಾಡೋದು? ಅಪ್ಪಗಳಂದ್ರಂತ
100 ವರ್ಷ ತನ್ನ ಮಣ್ಣು ಕುತ್ತು ಗಟ್ಟಿ ಆಗೈತಿ. ಒಂದಿಟ್ಟು ನೀರ್ಲೆ ಹೆಂಗೆ ಹೋಗ್ತೈತಿ ಯಪ್ಪ, ಇದಟ್ಟು ಸ್ವಚ್ಛ ಆಗಂಗೆ ಒಂದು ಏನ್ರಿ ಹಾದಿ ತೋರಿಸ್ರಿಯಪ್ಪ, ಸಾಯಿತನ ನಿಮ್ಮನ್ನು ಮರೆಯಂಗಿಲ್ಲ ಅಂದ್ರತ್ತ ಅಮೃತಾನಂದಪ್ಪಗಳು ಅಂದ್ರೆ ಇದು ಬೂದಿಲೆ ನೀರ್ಲೆ ಹೋಗಂಗಿಲ್ಲ. ಒಲ್ಯಾಗ ಅಡುಗೆ ಮಾಡೋತ್ನಾಗ ಬೆಂಕಿ ಹಾಕ್ತೀರಿ ಅಂತ ಕೇಳತಿ. ನಮ್ಮ ಮನ್ಯಾಗ 50 ಮಂದಿ ಅದಾರ ರೀ, ಒಡಗಟ್ಟಿಗೆ ಹಚ್ಚಿದ್ವಿ ಅಂದ್ರೆ 10 ಮನೋತನ ಅಡುಗೆ ಮಾಡ್ತೀವಿ. ಇದಕ್ಕೆ ನೀರು ಹಚ್ಚಬೇಡ, ತೊಗೊಂಡು ಹೋದ ಒಲ್ಯಾಗ ಹೋಗೋದು ಬಿಡು, ಹೆಂಗಾಗತ್ತೈತಿ ನೋಡಂದ್ರತ್ತ. ಗುರುಗಳ ಮಾತು ಕೇಳಿ ಒಲ್ಯಾಗ ಹೋಗೋದಳತ್ರಿ. ಮಧ್ಯಾಹ್ನ ಅಡುಗೆ ಆಗುತ್ತಾನೆ, ಮ್ಯಾಗಿಂದ ಕೊಳಿ ಎಲ್ಲ ಸ್ವಚ್ಛ ಹಂಗೆ ಸುಟ್ಟು ಹೋತತ್ತ. ತೆಗೆದು ನೋಡಿದಾಗ ಜಳ ಜಳ ಹೊಳಿತಂತ, ದೀಪ ಹಾಕಿ ಕೇಳತ್ರಿ. ಹಂಗೆ ಅನೇಕ ಜನ್ಮದಂದಿರುವಂಥ ಈ ಪಾಪದ ಕಟ್ಟಿ ಕೂತ್ತು ಕೊಳಕು ಕೂತಂಥ ನಮ್ಮ ಮನಸ್ಸುಗಳೆಲ್ಲ ಕೊಳಕು ಕೂತು ಪಣತಿಯಾಗ್ಯಾವ. 18 ದಿನ ಈ ಜ್ಞಾನದ ಏನು ಹೊತ್ತಸ್ಯಾರಲ್ಲ, ಇದ್ರಾಗ ನಮ್ಮ ಮನಸ್ಸು ಕೊಟ್ಟು ಎಲ್ಲ ಪಾಪದ ಕೊಳಿ ಹೋಗಿ ಹೊಳೆಯುವಂಥ ಪಣತಿಗಳು ನಮ್ಮ ಆಗಿ ಅಲ್ಲೊಂದು ಜ್ಞಾನದ ದೀಪ ಹತ್ತಿರ ಸಾಕು, ಜ್ಞಾನಿ ಯೋಗಿಗಳ ಜೀವನ ಕಂಡು ಉದ್ಧಾರ ಆಗ್ತದೇವ. ಎಲ್ಲ ಹೋದ್ರೆ ಸಿಗುತ್ತದೆ. ನಾವು ಮ್ಯಾಗಿಂದಕ್ಕೆ ಭಾಳ ಮಾಡಂಗಿಲ್ಲ ಯವ. ಸುಮ್ಮನೆ ನಿಮ್ಗೆ ಎದ್ದು ನಿಂತೇನೆ ಹೇಳ್ಕೊಂಡು ಏನು ನಮ್ಮ ಮ್ಯಾಗಿಂದ ಗಂಟನ ಹಾಕೊಳ್ಳೋದು, ಸೀರೆ ತೊಟ್ಕೊಳ್ಳೋದು, ಅಲ್ಲಿ ಹಚ್ಕೊಳ್ರಿ ಇಲ್ಲಿ ಹಚ್ಕೊಳ್ರಿ. ನಮ್ಮ ಇವರು ಏನೂ ಇಲ್ಲರಿ. ಕೊಳ್ಳಾಗ ಒಂದು ಚೈನ, ಕೈಯಾಗ ಒಂದು ಗಡಿಯಾರ, ಭಾಳ ಆದ್ರೆ ಒಂದು 2 ಉಂಗುರ. ನಿಮ್ಮ 108 ರೀ, ನಿಮ್ಮ ಭಾಳ ಕೆಟ್ಟವ. 101 ಆಗಿ 1,30,30,000 ಮಾಡಿದವ್ರು ಯಾರು? 1,30,30,000 ಮಾಡಿದವ್ರು ಯಾರ? ನೀವ. ಅದಕ್ಕಾಗಿ ನಾವು ಅವಾಗಿಂದ ನಾವು ಕಟ್ಟಿಗೆ ಗುಂಡ್ಗಡಿಗೆ ಹಾಕೊಳಕ್ಕೆ ಚಾಲೂ ಮಾಡಿದೆವು. ಯಾವ ಹಂಗಿಲ್ಲ, ಎಲ್ಲಿ ಬೇಕಾದ್ರೆ ಬಸ್ ಸ್ಟ್ಯಾಂಡ್ನಾಗರೆ ಬಿಡ್ರಿ, ಇದನ್ನು ಯಾವ ಒಪ್ಪ ಮುತ್ಯಾವ್ರದ್ದು ಓಂ ನಮಃ ಶಿವಾಯ. ನಿಮ್ಮ ಹಂಗಿಲ್ಲ. ನೀವು 1 ಲಕ್ಷ ನಮ್ಮ ಮಂದಿ ಐತೆ ನೋಡ್ರಿ, ಇವಕ್ಕೆ ಏನೈತೆ ರೀ, ನಮ್ಮ ಮಂದಿಗೆ ಏನೂ ಇಲ್ಲ. ಭಾಳ ದೊಡ್ಡ ನಾವು ಸಣ್ಣಾಗಿದ್ದಾಗ ಒಂದು ಲೆಕ್ಕ ಇರ್ತೀವ. ಏನು ಹೇಳಿ ಗೊತ್ತ್ರಿ? ಏನು ರೀ, ಒಂದು ಗಡಿಯಾರ ಹಾಕ್ತೀರಿ, HMT ಟ್ಯಾಕ್ಟ್ರಲ್ಲ, HMT ಗಡಿಯಾರ ಹಾಕ್ತಿದ್ರಿ. ಅವ ಮಜಾ ಇತ್ತು ನಾವು ಸಣ್ಣಾಗಿದ್ದಾಗ. ನಮಗಲ್ರಿ, ನಾವು ಮದುವೆ ಆಗದ ಹೋಗ್ತಿದ್ದೀವಲ್ಲ. ಒಟ್ಟು ಅವ್ನು ತಿಳಿಲಿ ಬಿಡಲಿ. ಹಳೆಯಾಗ ಏನು ಹಾಕಿರು? ಗಡಿಯಾರ ಹಾಕಿರು. ಏನು ಹಾಕಿರು? ಒಂದು ಚೈನ್ ಹಾಕಿರು, ಗಡಿಯಾರ ಹಾಕಿರು. ಗಡಿಯಾರ ತಿಳಿಲಿ ಬಿಡಿ. ಯಾವ ಬಿಜಾಪುರ್ಗೆ ಬರತ್ತಿದ್ದತ್ತು ರೀ. ದೋತ್ರ ಟೋಪಿಗೆ ಮದುವೆ ಹೊಸದಾಗಿತ್ತು ರೀ. ಮುಂದಿನ ಶೀಟ್ ಮ್ಯಾಗ ಕೈ ಇಟ್ಟು ಕೂತವ ಶಟ್ಕೊಂಡು. ಇವು ಮಗಲ ನಾವು ಕೇಳಿದ ಟೈಮ್ ಎಟ್ಟಾಗೈತಿ ಅಂದ. ಏಯ್ ಟೈಮ್ ಕೇಳಿ ಏನು ಮಾಡ್ತೀವಿ ಅಂದ ನಾವು. ಬಸ್ಸಿನಕ್ಕಿಂತ ಮುಂದೆ ಓಡಾವದೇನು, ಬಿಜಾಪುರ್ಗೆ ಬರುತ್ತಾನೆ 10 ಸಲ ಕೇಳ್ದತ್ಯವ. ಕಡೆಗೆ ನಿಮಗೆ ಹೇಳಬೇಕಾಗಿತ್ತಂದ್ರೆ 10 ಸಲ ಕೇಳಿದ. ಕಡೆಗೆ ಗೋಳ ಗುಮ್ಮಟ್ಟತಾನೆ ಇಳಿದ್ರತ್ತ ಇಬ್ಬರು ಕೂಡ ಎಟ್ಟಾತು ಅಂದು. ಅವಾಗ ಅವ ಬಸ್ಸಿಂದ ಕರ್ಕೊಂಡು ಹೋದತ್ತಿ ಗಡಿಯಾರ್ದವ. ನೀನು ನೋಡು ನನಗೂ ಹೇಳು ಅಂದ. ನೀನು ನೋಡು ಅಂದ್ರೆ ಇತ್ರ ಮ್ಯಾಂದು ಗೊತ್ತಾತೇವ. ಏನು ಗೊತ್ತಾತು? ಇವಾಗ ಟೈಮ್ ಗೊತ್ತಾಗಲಿಲ್ಲ ಅಂತ ತಿಳ್ಕೊಂಡು. ಅದಕ್ಕಾಗಿ ಅವ್ವ ನಾನು ಹೇಳೋದು ಗೊತ್ತಿದೆ. ಮ್ಯಾಗಿಂದಕ್ಕೆ ನಾವೆಲ್ಲ ಸುಂದರ ಮಾಡಂಗಿಲ್ಲ. ಇನ್ನೊಂದು 2-3 ಮಿನಿಟ್ನಾಗ ಮುಗಿಸ್ತು ನೋಡ್ರಿ. ಒಬ್ಬ ಯಾವ ಹಂಗೆ ಹೇಳ್ದತ್ತ ಒಂದು ಚೀಟಿ ಕೊಟ್ರತ್ರಿ. ಚೀಟಿ ಕೊಟ್ರತ್ ಹೇಳು ಲೆಕ್ಕನಾಗ ಅವ್ನು ಕಿಶಾಗ ಹಾಕೊಂಡು ದಕ್ಷಿಣ ಕೊಟ್ರತ್ತೇಳಿ. ಮತ್ತೊಂದು ಕೊಟ್ರತ್ 7 ಗಂಟೆ ತನಕ 7 ಚೀಟಿ ಕೊಟ್ರತ್ತ. ಬಿಡವಾರು ಕಡೆಗೆ ಹಿಂದಿನ ಅವಾಗ ಅಂದ್ರತ್ತ ಜಗ್ ರಂಗಿ ಅದತ್ತ. ಅವ ಅಂಗಿ ಕಳೆದ ಶುರು ಮಾಡಿದತ್ತ. ಯೂಟ್ಯೂಬ್ನಾಗ ಬರ್ತಾವೆ ನೋಡ್ರಿ, ಅವ ಮಜಾ ಇರ್ತೈತೆ ಪ್ರವಚನ ಎಲ್ಲ. ನಮ್ಮ ಹಿಂಗಿರಂಗಿಲ್ಲ. ತಬಲಾ ಬಾರಿಸೋರು ಒಂದು 5-6 ಮಂದಿ ಇರ್ತಾರೆ. ಹಿಂಗೆ ಒಂಟಿಗೆ ಇಲ್ಲ. ನಾ ಸುಮ್ಮ ಒಂದೇ ಹತ್ತು ಬಂದೇನಿ ಯವ. ನಿಮ್ಗೆಲ್ಲ ಒಂದು ಮಾತು ಕೇಳ್ತೀನಿ, ಮದುವೆ ಸಂತಿ ಮಾಡಕ್ಕೆ ಹೋಗ್ತಿರಿಲ್ಲ? ದೊಡ್ಡ ಅಂಗಡಿಯಾಗ ಅಂಗಡಿಯಾಗ ಅದು ಹೋಗ್ತಿರಿಲ್ಲ? ಒಂದು 5 ಸೀರೆ ತೊಗೋತಾರೆ. ಅಕ್ಕಿ ಕಾಳು ಸೀರೆ, ಅರಿಶಿನ ಸೀರೆ, ಆ ಪತ್ಲು ಅದು ನಮಗೇನು ಗೊತ್ತಿಲ್ಲ. ನಮ್ಮದು ಒಂದರೆ ಕ್ಯಾಂಪ, ನಮ್ಮದು ಒಂದೇವ. ನಿಮ್ಮ 5 ಸೀರೆ ತೊಗೋತಾರ. ಸೊಸಿ ಸಲುವಾಗಿ 1 ಲಕ್ಷ ರೇಷ್ಮೆ ಸೀರೆ ತೊಗೋತೀರಿ. ಓದ್ತೇನು ರೀ? ಸುಮ್ಮನೆ ನಿಮ್ಗೊಂದು ಮಾತು ಕೇಳ್ತಾನೆ. ಲಕ್ಷ್ಮೀ ತೊಗೋತಿರಲಿ ಚೆನ್ನಾಗಿ ರೇಷ್ಮೆ ಸೀರೆ 1 ಲಕ್ಷ ರೂಪಾಯಿ. ಯಾವುದು ರೀ ಸೀರೆ? ಯಾವ್ದು ರೀ? 1 ಲಕ್ಷ ರೂಪಾಯಿ ರೇಷ್ಮೆ ಸೀರೆ. ಈ ಸೀರೆ ಅದರ ಹಾಕಿ ಕೊಡ್ತಾರು ಬಡಗನ. ಎದರ ಹಾಕಿ ಕೊಡ್ತಾರೆ? ಸಿಮೆಂಟ್ ಚೀಲನ ಹಾಕಿ ಕೊಡ್ತಾರೆ ಅಂದಿರಿ ಮಳಗೊಳ್ರೆ. ಏಯ್ ಬಡಗನ ಹೇಳ್ರಿ, ಎದರ ಹಾಕಿ ಕೊಡ್ತಾರೆ ಇವ? ಅದ್ರ ಮ್ಯಾಗ ಒಂದು ಬಾಕ್ಸ್ ಇರ್ತೈತೆ. ಹ್ಞೂ ರೀ, ಥಂಡಿ ಬಿಡ್ಬೇಕು, ಬಾಕ್ಸ್ ಇರ್ತೈತೆ ಅದ್ರ ಮ್ಯಾಗ. ಇನ್ನೊಂದು ಮಾತು ಹೇಳ್ಯವ, ಸೀರೆ ಕೂಡ ಬಾಕ್ಸ್ ಬಂದಂತೇನು? ಬಾಕ್ಸಿನ ಕೂಡ ಸೀರೆ ಬಂದೈತೇವ. ಬಡ ಮಾತಾಡ್ರಿ. 1 ಲಕ್ಷ ರೂಪಾಯಿ ನೀವು ಬಾಕ್ಸಿಗೆ ಕೊಟ್ರೇನು ಸೀರೆ ಕೊಟ್ರೇವ? ಬಡ ಮಾತಾಡ್ರಿ. ಬಾಕ್ಸಿಗೆ ಕೊಟ್ರೇನೆ ಅದಕ್ಕೆ ಕೊಟ್ರಿ. ಸೀರೆ 1 ಲಕ್ಷ ಮ್ಯಾಗಿನ ಬಾಕ್ಸ್ಗೆವ? ಮ್ಯಾಗಿನ ಬಾಕ್ಸ್ಗೆ ಇಲ್ಲ, ಒಳಗಿನ ಸೀರೆಗೆ 1 ಲಕ್ಷ ರೂಪಾಯಿ ಕೊಟ್ಟೆವು. ಹ್ಞೂ ಅನ್ರಿ ಇವಾಗ ಅವನಿಲ್ಲ. ಮತ್ತು ನಿಮಗೆ 2 ಕೂಡಿ ಒಳಗೆ ತಿಜೋರಾಗಿ ಇಡುತ್ತಾಗ ಏನೇನು ಇಡ್ತಾರೆ ಇವ? 2 ಕೂಡಿ ಇಡ್ತಾರೆ, ಇಲ್ಲ ಗೊತ್ತಿಲ್ಲ. ತೋರಿಸೋದು, ಮುಚ್ಚೋದು, ಇಡೋದು, ತೋರಿಸೋದು. ಈ ಸೀರೆ ಕೂಡ ಬಾಕ್ಸ್ ಎಷ್ಟೋತನ ಐತಿ ಗೊತ್ತೈತೇನಿವ? ಎಷ್ಟೋತನ ಗಳಿಗೆ ಮುರಿದು ನಾವು ಮೇ ಮ್ಯಾಗ ಇಟ್ಕೊಳಂಗಿಲ್ಲ. ಎಷ್ಟೋತನ ದಿನ ಬಾಕ್ಸ್ ತಿಜೋರಿಯಾಗಿ ಹೋಗ್ತೈತೆವ. ಲಾಕ್ ಎತ್ತರ ಬಾಕ್ಸ್ ಮಾಡಿಲ್ಲ. ಯಾವ್ದೇನು ನಾವು ಸೀರೆ ತೊಟ್ಕೋತಿಲ್ಲ, ಬಾಕ್ಸ್ ಎಲ್ಲಿ ಹೋಗ್ತದೆ? ಅಡುಗೆ ಮನ್ಯಾಗ ಒಲಿ ಒತ್ಸಕ್ಕೆ ಹೋಗಿರ್ತದೆ. ಅದ್ರ ಮ್ಯಾಗ ಹೋಗಿ ಸೀರೆ ಉಟ್ಕೊಂಡು ನಿಂತಿರ್ತಾಳೆ ನೋಡ್ರೇನ್ರಿ. ಆಕೆ ಬಾತ್ರೂಮ್ಗೆ ಹೋಗಿಲ್ಲ, ಜಳಕನೂ ಮಾಡಿಲ್ಲ.
ಅದು ಮ್ಯಾಗಿಂದ ಇರ್ತೈತಿ ನೋಡ್ರಿ ಇವ ಉಟ್ಕೊಂಡು ಮರುದಿನ ಒಲ್ಯಾಗ ಹೋಗ್ತದೆ. ಹಂಗೆ ನಾವು ಸೈತನ ಗಂಟನ್ನು ಹಾಕಿದ್ದೀವಿ, ಹೂವು ಹಾಕಿದ್ದೀವಿ, ಪೌಡ್ರ್ ಹಚ್ಚಿದ್ದೀವಿ, ಬಂಗಾರ ಹಾಕಿದೀವ, ಸಾಯುತನ ಏನು ಶೃಂಗಾರ ಮಾಡೋ ಸಹಿತ ಮ್ಯಾಗಿನ ಬಾಕ್ಸ್ಗ ಮಾಡೇವಿ. ಅದ್ರ ಒಳಗಿನ ರೇಷ್ಮೆ ಸೀರೆ ಬೇರೆನೇ ಐತಿವ. ಹಂಗೆ ಬಂದು ಹೋಗೋದೈತಿಲ್ಲ ಈ ಶರೀರ, ಇದು ಬಾಕ್ಸ್ ಐತಿವ. ಖರೇ ರೇಷ್ಮೆ ಸೀರೆ ಅಂತ ಒಳಗೊಂದೈತಿಲ್ಲ, ಅದು ಆತ್ಮ ಪರಮಾತ್ಮ, ಅದು ಮಹಾಲಿಂಗ ಸತ್ಯ ವಸ್ತು. ಸ್ವಾಮಿಗಳು ಏನೋ ನಗಸಿ ಹೋಗಿರ ಅನ್ನೋದು ಬೇಡ, ನಗಸೋದ್ರ ಒಳಗೂ ಒಂದು ಏನಾರ ಇರ್ತದೆ. ಅತ್ತಿ ಸೊಸಿ ಕುಡಿ ಇಬ್ಬರು ಇಂಡಿಗೆ ಮದುವೆಗೆ ಬಂದ್ರೆ ಅತ್ತಿ ಇದು ಕಡೆಯದು ನೋಡು ಕೊಂಡತ್ತಾನೆ ತೆಳಗೆ. ಅತ್ತಿ ಸೊಸಿ ಕೂಡಿ ಮತ್ತು ಈಗ ಭಾರತನ ಹೇಳ್ರಿ ಯಾವ ಮತ್ತು ಇದನ್ನು ಮಾಡ ಮತ್ತೆ ಹೋಗ್ಬೇಕಾರ ಇನ್ನೂ ಕಾರ್ಯಕ್ರಮ ಅದೇವ. ಅತ್ತಿ ಸೊಸಿ ಕೂಡಿ ಇಬ್ಬರು ಕೂಡಿ ಬಂದ್ರತ್ತ ಮದುವೆ ಕೂತಿರತ್ತೆ. ಬಸ್ ಮಾಡ್ರಿ ಅವ್ರ ಗೌಡ್ರನ ಮದುವೆ ಮೊಮ್ಮಕ್ಕಳು, ನಮ್ಮ ಯಶವಂತರಾವ್ ಗೌಡ್ರ ಮೊಮ್ಮಕ್ಕಳು ಮದುವೆ, ದೊಡ್ಡ ಮದುವೆ. ಇನ್ನು ಶಾಸಕರ ಮನೆಯನ್ನ ಮದುವೆ ಅಂದ್ರೆ 2 ಲಕ್ಷ ಮಂದಿ ಇಂಡ್ಯಾಗ ದೊಡ್ಡ ಸ್ಟೇಡಿಯಮ್ದಾಗ ಮದುವೆ. ಅವ್ರು ಬೀಗರು ಅತ್ತಿ ಸೊಸಿ ಮುಂದಿನ ಸೀಟ್ನಾಗ ಬಸ್ ಮ್ಯಾಗ ಕೂತಿರತ್ತೆ, ಇಬ್ಬರು ಕೂಡಿ ಬಂದ್ರವ. ಅದು ಅತ್ತಿ ನನ್ನ ಒಂದಿಟ್ಟು ಭಾಳ ಮಾತಾಡ್ತಿತ್ತು. ಏನು ಬಂದು ಮುದುಕಿ ಇಳಿತು ನೋಡ್ರಿ ಮದುವೆಯಾಗ. ಎಲ್ಲ ಗೆಳತ್ಯಾರ ಅಂದ್ರೆ ಎಲ್ಲ 100 ನೋಟ ಹಲ್ಲವಾದ್ದು ಕಿವಿ ಕೇಳಾರ್ದ ಗೌರವ ಯಾವಾಗ ಬಂದು ಮಾಯಾಕ ಅನ್ಕೋತ ಇಟ್ಟು ಮಾತಾಡ್ತಿತ್ತು. ಒಬ್ಬಕ್ಕೆ ಯಾವಾಕ್ರೆ ಹಳಿ ಬೀಗತಿ ಬಂದ್ಳಂದ್ರೆ 2 ಕೈ ಹಿಡಿದು ಜಗ್ಗುವುದು, ಕುಂಡ್ಲ ಮುದುಕದಾನೋ ಹೋಗ್ಯಾನೋ ಅಂದ್ರೆ ಫೋಟೋದಾಗ ಅದಾನೋ ಮನ್ಯಾಗದಾನೋ, ಗ್ವಾಡಿಗೆ ಅದಾನೋ ಗ್ವಾಡಿಗೆ ಕೂತಾನೋ. ಒಟ್ಟು ಹಳಿ ಮುದುಕ್ಯಾರ ನೋಡ್ರಿ, ನಾಶಿಸಿ ಎತ್ತರಿ ಗೊತ್ತೇ ನಾಶಿರಿ ಸ್ವಯಂತ್ ಜಗ್ಗುದು, ಮುಂದಿನವ್ರ ಮೋತಿ ಮ್ಯಾಗ ಛೀ ಅನ್ನೋದು. ಅದು ಏನು ಹಾಳಾಕಾಗೋತು ಏನಕ್ಕಾಗೋತಿವ. ಹಿಂಗಾಗಿ ಒಟ್ಟು 2 ಮಿನಿಟಾಗನ ಕುಂಡಕ್ಕಿ ಮತ್ತೆ ಅನ್ನಕ್ಕೆ ಆಕಿ ಮೂಲ್ಯಾಗ ಆಕಿನ ಹುಡ್ಕೋತೋಗಿ ಜಗ್ಗಾಕಿ ಯಾವಾಗ ಬಂದು ಬೋರಕ್ಕೆ ನೀರು ಅದಾವ ಇಲ್ಲೋ, ಇಲ್ಲಿ ನೀರು ಕುಡಿವಾಳಕಿ ಬೋರ್ ನೀರೇ ಕೇಳತ್ತಾಳ. ಸೊಸಿ ಒಂದು ಸಲ ನೋಡ್ಲು, 2 ಸಲ ನೋಡ್ಲು, ಮುದುಕಿ ಒಟ್ಟ ಕುಂಡುದು ಎಳುದು ಮಾಡಾಕೈತು. ಆ ಮದುವೆ ಮನ್ಯಾಂದ ಒಂದು ಚೌಕಿ ಮನೆ ತೊಗೊಂಡ್ರು. ಚೌಕಿ ಮನೆ ಅಂದ್ರೆ ಗೊತ್ತೇನು ರೀ? ಆ ಮದುವೆ ಮನ್ಯಾಂದ ಒಂದು ಚೌಕಿ ಮನೆ ತೊಗೊಂಡಿಕ್ಕಿ ಬೆನ್ನಿಂದ ನಿತ್ತಲು ಬಾಡಿಗಾರ್ಡ್. ಮುದುಕಿ ಕುಂಡು ಆಕಾರ ಕಾಣಕೂಲೆ ಪಟ್ನ ಮನೆ ಇಡಕ್ರಿ. ಮುದುಕಿ ಅದ್ರ ಮ್ಯಾಕ್ ಮತ್ತು ಭಾಷಣ ಮಾಡೋದು, ಮತ್ತು ಎದ್ದಕ್ಕೆ ಮುಂದೆ ಹೋಗಕ್ಕೆ ಈಕೆ ಮನೆ ತೊಗೊಂಡು ಬೆನ್ನು ಹತ್ತಕ್ರಿ. ಇವ್ರು ಹಿಡಿಯೋದಾಗಿಲ್ರಿ, ಇವ್ರದ್ದು ಬೇರೆನ ಕಾರ್ಯಕ್ರಮ ನಡೆದಿತ್ತು. ಮುಂಜಾನೆ ಹಿಡ್ಕೊಂಡು ಸಂಜೆ ಮಾಡಿತಾನ 101 ಸಲ ಮುದುಕಿ ಕುತ್ತಿ ಆಯ್ತು. ಈಕೆ ಮನೆ ತೊಗೊಂಡು ಬೆನ್ನ ಹತ್ತಿಳು. ಕಡೆ ಕಾರ್ಯಕ್ರಮ ಮುಗೀತು, ಊಟ ಆಯ್ತು. ಇವ್ರು ಬಸ್ ಏರಾಕತ್ರು. ಅತ್ತಿನ ಕರ್ಕೊಂಡೀಕೆ ಸಾವಕಾಶ ಏರಾತಿಳು. ಅಲ್ಲಿ ಕಟ್ಟಿ ಮ್ಯಾಗ ಒಬ್ಬ ಮನುಷ್ಯ ಕೂತಿದ್ದ. ಅವ ಹೊಡ್ಕೋತ ಬಂದು ತಂಗಿ ನಿಲ್ಲಂದು ಕೈ ಮುಗಿದು. ಯಾಕೋಪ್ಪ ಅಂದಳು ಈಗ ಸೊಸಿ, ಯಾಕೋಪ್ಪ ಅಂದಳು, ಸೊಸಿ ಇದ್ರೆ ಇರ್ಬೇಕು ನಿನ್ನಂತಕ್ಕೆವ, ಇನ್ನೊಂದು ಜನ್ಮ ಇದ್ರೆ ನನಗೆ ಸೊಸಿ ಆಗ್ಬೇಕು ನೀ ಅಂದು. ಯಾಕೋಪ್ಪ ಅಂದಳಕಿ. ಮನ್ಯಾಗ ಅತ್ತಿ ಮಾವ ಅಂದ್ರೆ ಅವು ಅಪ್ಪನಂಗೆ ಅತ್ತಿ ಮಾವನ ಜೋಪಾನ ಮಾಡವ್ರದಾರ. ಇಟ್ಟು ದೊಡ್ಡ ಮದುವೆಯಾಗ ಸಹಿತ ಇಟ್ಟು ಜನ ಜಾತ್ರೆ ನೀವು ಉಣ್ಲಿಲ್ಲ ತಿನ್ನಲಿಲ್ಲ, ನಿಮ್ಮ ಅತ್ತಿ ಕೂತಲ್ಲೆಲ್ಲ ಮಣ್ಣು ಹತ್ತಬಾರ್ದಂತ ಚೌಕಿ ಮಣ್ಣು ಇಟ್ಟಿವ. ನಿನ್ನಂಥ ಸೊಸಿನ ನೋಡಿಲ್ಲ, ಮೈಗೆ ಮಣ್ಣು ಸಹಿತ ಹತ್ತು ಕೊಟ್ಲ. ಎಷ್ಟು ಪ್ರೀತಿ ಅತ್ತಿ ಮ್ಯಾಗ ಅಂದ ಇವು. ಅದು ಒಳಗಿಂದ ಬೇರೆನೇ ಇತ್ತು ಏನ್ರಿ. ಎಷ್ಟು ಪ್ರೀತಿ ನೀನು ಅತ್ತಿ ಮ್ಯಾಗ ಅಂದ. ಯಾವ್ದ್ರ ಮ್ಯಾಗ ಅಂದ್ರೆ ಈಕಿ ಕೂತಲ್ಲೆಲ್ಲ ಮನೆ ಇಡ್ತಿಲ್ಲ ಅದಕ್ಕೆ ಅಂದಳು. ಅದರ ಸಲುವಾಗಿ ಇಟ್ಟಿಲ್ಲ ಅಂದಳು. ಮತ್ತು ಯಾವ್ದ್ರ ಸಲುವಾಗಿ ಮನೆ ಇಟ್ಕೋತ ಬೆನ್ನತ್ತಿ ಹಾಳಾಗಿ ಹೋಗಿಲ್ಲ. ಅಕ್ಕಿ ಸಲುವಾಗಿ ಯಾರು ಇಡ್ತಾರೆ? ಸಾತ್ರು ನನಗೇನು ಸಂಬಂಧ ಇಲ್ಲ. ಮತ್ತು ಯಾಕೆ ಬರುತ್ನ್ಯಾಗ ನನ್ನ ಸೀರೆ ಉಟ್ಕೊಂಡು ಬಂದಾಳ. ಇವೇನು ತಂಬಾಕು ಹಿಡ್ಕೊಂಡು ಈ ತಂಬಾಕು ಬಾಯಾಗ ಹಿಡ್ಕೊಂಡು ಕಟ್ಟಿ ಕೂತಿದ್ಲ. ಬಸ್ ಯಾವಾಗ ಹೋದ್ ಗೊತ್ತಾಗಲಿಲ್ಲ. ಹಂಗಾರ ನೀವು ಭಾಳ ಅಗದಿ ಅಧ್ಯಾತ್ಮ, ನೀವು ನಿರಾಕಾರ ತತ್ವಜ್ಞಾನ ಹೇಳಿ ನೀವು ಮೈ ಬೀಗತ್ ಹಿಡ್ಕೊಂಡು ಹಂಗೆ ಆಗಂಗಿಲ್ಲ. ಜನ ಮೈ ಸಡ್ಲ್ ಆಗಬೇಕಂತ ತಿಳ್ಕೊಂಡು. ಅದಕ್ಕಾಗಿ ಯವ್ವ ಜಗತ್ತಿನಲ್ಲಿ ಎಲ್ಲರೂ ಬಂದು ಹೋಗ್ಯಾರ. ರಾಮನ ಯುಗ ಅಂತ ಒಂದು ಯುಗ ಇತ್ತೇವ. ಸಿದ್ದೇಶ್ವರಪ್ಪಳ ಬಗ್ಗೆ ಒಂದು ಮಾತು ಕಡೆಗೆ ಹೇಳಿ ನಾ ಕೊಡ್ತೀನಿ. ನಮ್ಮ ಅಪ್ಪಗಳ ಬಗ್ಗೆ ರಾಮನ ಯುಗ ಅಂತ ಯುಗ ಇತ್ತೇವ. ಎಲ್ಲೆಲ್ಲಿ ರಾಮ ಕುಂತು ಹೋದಲ್ಲ ಅಲ್ಲಿ ರಾಮ ತೀರ್ಥ ಅಂತಂದರು. ಯವ್ವ ಹೌದಿಲ್ಲ, ಎಲ್ಲೆಲ್ಲಿ ರಾಮ ಕುಂತು ಹೋದ ಅಲ್ಲಿ ರಾಮ ತೀರ್ಥ. ಎಲ್ಲೆಲ್ಲಿ ರಾಮ ಕುಂತು ಒಂದೊಂದು ಶಿವನ ಪೂಜಾ ಮಾಡಿ ಹೋದಲ್ಲಿ ರಾಮೇಶ್ವರ ಅಂತ ಹೇಳ್ರವ. ಹಂಗೆ 50-80 ವರ್ಷನಾಗ ನಮ್ಮ ಅಪ್ಪಗಳು ಎಲ್ಲೆಲ್ಲಿ ಪ್ರವಚನ ಮಾಡ್ಯಾರ, ಎಲ್ಲೆಲ್ಲಿ ಕುಂತು ಹೋಗ್ಯಾರಲ್ಲ ಅಲ್ಲಿ ಜ್ಞಾನ ಯೋಗಿಗಳ ಯುಗ. ಅದು ರಾಮತೀರ್ಥ, ಅದು ರಾಮಯುಗ ಅಂತ ಹೇಳಿದಂಗೆ ಅದು ಜ್ಞಾನ ಯುಗ ಅಂತ ಇವತ್ತೇನು ಅನಿಸ್ಕೊಳ್ತದಲ್ಲ. ಅಂಥ ಗುರುಗಳಿಗೆ ನಾವೆಲ್ಲರೂ ಸೇವಕರು ಶಿಷ್ಯರಾದದ್ದು ಇವತ್ತು ಭಾಗ್ಯ. ಅದೇ ಮಾರ್ಗದಲ್ಲಿ ಇವತ್ತಿನ ದಿನ ನಮ್ಮ ಅಮೃತಾನಂದಪ್ಪಗಳು ಮುಂಜಾವಿನಲ್ಲೇ ಅಲ್ಲಿ ಸೂರ್ಯ ಜ್ಞಾನ ಭೂಮಿ ಬೆಳಗೋತ್ನ್ಯಾಗ್ಯವ 3 ಯವ ತಲೆಯಾಗಿ ಇಟ್ಕೋಬೇಕು. ಭೂಮಿ ಕತ್ಲಿ ಹೋಗ್ಬೇಕಾದ್ರೆ ಸೂರ್ಯ ಬರಬೇಕು. ಮನೆಯೊಳಗಿನ ಕತ್ಲೆ ಹೋಗ್ಬೇಕಾಗಿತ್ತರಂದ ಒಬ್ಬಕ್ಕೆ ತಾಯಿ ದೀಪ ಹಚ್ಚಬೇಕು. ಇವ ಮನಸ್ಸಿನ ಕತ್ತಲೆ ಹೋಗ್ಬೇಕಾದ್ರೆ ಅಮೃತಾನಂದಪ್ಪಗಳು ಪ್ರವಚನ ಕೇಳು.
ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋದ್ರ ಜೊತೆಗೆ ಭಾಳ ಹೇಳಿ ಹೋದ ಅವ ಯಾವ ಮಹಾರಾಷ್ಟ್ರ ಬೌಂಡ್ರಿ ಮೇಲೆ ಬಂದಿದ್ದು ಅನ್ನೋಕ್ಕಿಂತಲೂ ಸಹಿತ ಇದು ಮ್ಯಾಲಿಂದ ಮೇಲೆ ನಡಿಬೇಕವ. ಯಾವಾಗ? ವರ್ಷ ನಡಿಬೇಕು. ದಿನಕ್ಕೆ ಒಂದು ಮನೆ, ದಿನಕ್ಕೆ ಒಂದು ಮನೆ, ದಿನಕ್ಕೆ 3 ಸಲ ಕಸ ಹೊಡಿತೀರವ್ವ. 20 ವರ್ಷ ನಮ್ಮ ಮನುಷ್ಯನ ಕಸನ ಹೊಡೆದಿಲ್ಲ, ಅದು ಗ್ರಾಮ ಪಂಚಾಯತಿ ತಿಪ್ಪೆ ಆಗಬಾರ್ದೇವ. ಅಲ್ಲ, ಮನೆ ಸ್ವಚ್ಛ ಮಾಡೋ ಸಲುವಾಗಿ ಒಂದು ಕಸಬರಿ ಬೇಕು. ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ನೀವು ಮನೆ ಕಟ್ಟರು ಸಹಿತ 50 ಲಕ್ಷ ರೂಪಾಯಿದ ಕಸಬರಿಗೆ ಬೇಡ. ಅದರ 50 ರೂಪಾಯಿ ಕಸಬರಿಗೆ ಮೂಲ್ಯಾಗ ಇರದಿದ್ರೆ 50 ಲಕ್ಷ ರೂಪಾಯಿದ ಮನೆ ಚಂದ ಕಾಣಂಗಿಲ್ಲವ. ಮನೆ ಸ್ವಚ್ಛ ಮಾಡಕ್ಕೆ ಮೂಲ್ಯಾಗ ಒಂದು ಕಸಬರಿಗೆ ಬೇಕವ್ವ. ಮನೆ ಕತ್ಲಿ ಕಳ್ಯಾಕೆ ಮನ್ಯಾಗ ಒಂದು ದೀಪ ಬೇಕು. 1 ಕೋಟಿ ಮನೆ ಇದ್ರೆ ಕೋಟಿದ ದೀಪ ತರೋದು ಬೇಡ. 10 ರೂಪಾಯಿ ದೀಪ 1 ಕೋಟಿ ಮನೆ ಬೆಳಗ್ತದೆ. ಹಂಗೆ 2 ಮನೆಗೆ ಬೇಕು. ಹೊಲಸು ಹೊರಗೆ ಹಾಕಕ್ಕೆ ಒಂದು ಕಸಬರಿಗೆ, ಕತ್ಲಿ ಹೊರಗೆ ಹಾಕಕ್ಕೆ ಒಂದು ದೀಪ ಬೇಕಲ್ಲ. ಹಾಗೆ ಸತ್ಸಂಗ ಅನ್ನೋದು ನಮ್ಮ ಮನಸ್ಸನ್ನು ಹೊಲಸು ಹೊರಗೆ ಹಾಕಬೇಕು. ಈ ಮನಸ್ಸನ್ನುವಂಥ ಕತ್ಲಿ ಪರಿಸರದೊಳಗೆ ಅಜ್ಞಾನ ಕತ್ಲಿ ತೆಗೆದು ಹಾಕೋ ಸಲುವಾಗಿ ಒಂದು ಜ್ಞಾನದ ಬೆಳಕ ಇಟ್ಟುಕೊಂಡು ಆ ಬೆಳಕದ ಜೊತೆಗೆ ಬದುಕಿನಂದ್ರೆ ಸತ್ಯ ಯಾವುದು ಅಸತ್ಯ ಯಾವುದು ಗೊತ್ತಾಗಿ ಸತ್ಯದ ಸಾಕ್ಷಾತ್ಕಾರ ಆಗಿ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅನ್ನೋಂಗೆ ಇದೇ ದೇಗುಲ ಆಗ್ತದೆ. ಮನಸ್ಸೇ ಪರಿಸರ. ಇಲ್ಲಿ ಭಕ್ತಿ ಬೆಳೆಯನ್ನು ಬಿತ್ತಿ ಜ್ಞಾನದ ದೀಪದೊಳಗೆ ನಮ್ಮ ಆತ್ಮ ಸ್ವರೂಪವನ್ನು ತಿಳ್ಕೊಂಡು ಈ ಜೀವನ ತೀರ್ಥ ಆಗಬೇಕಾಗಿತ್ತಂದ್ರೆ ಇಂಥ ಸತ್ಸಂಗ ಕೇಳಬೇಕು. ಅಮೃತಾನಂದ ಅಪ್ಪಗಳನ್ನ ಇಂಡಿ ತಾಲೂಕಟ್ಟ ಅಲ್ಲ, ಕರ್ನಾಟಕ ಅಲ್ಲ, ನಮ್ಮ ರಾಷ್ಟ್ರದೊಬ್ಬ ಯೋಗಿಗಳು, ಯೋಗಾಚಾರ್ಯರು, ರಾಷ್ಟ್ರದೊಬ್ಬರು ಸಂತರಂತ ಸಿದ್ದೇಶ್ವರ ಅಪ್ಪುಗಳನ್ನು ಯಾವ ದೃಷ್ಟಿಯಿಂದ ನಾವು ಬೆಳೆಸಿದ್ದೀವಲ್ಲ, ಅವ್ರ ಶಿಷ್ಯರಾಗಿ ಬೆನ್ನತ್ತಿದ್ದೀವಲ್ಲ, ನಿಮ್ಮ ಮನೆಗೆ ಊರಿಗೆ ಕರೆಸಿ ಅವರ ಜ್ಞಾನ, ಚಿಂತನೆ, ಆರೋಗ್ಯ, ಗೋಯಾತ್ರೆ, ಕೃಷಿ ಇದೆಲ್ಲರೂ ಆರೋಗ್ಯ, ಭಾರತ, ಸಂಸ್ಕೃತಿ, ದೇಶ, ಧರ್ಮ, ಸಂಸ್ಕೃತಿ ಇದನ್ನು ಉಳೋ ಸಲುವಾಗಿ ಅವ್ರ ಕೈಯಾಗ ಗುರುಗಳು ಕೊಟ್ಟಂಥ ಜ್ಞಾನದ ದೀಪದ ಜೊತೆಗೆ ತಾವೆಲ್ಲರ ಕೈ ಜೋಡಿಸಿ ಅಖಂಡ ಭಾರತವನ್ನು, ವಿಶ್ವಗುರು ಭಾರತವನ್ನು ಮಾಡೋಣ ಅನ್ನುವಂಥ ಮಾತಿನ ಜೊತೆಗೆ 4 ಮಾತು ಹೇಳಿಲ್ಲ, ಎದ್ದು ನಿಂತು ಹೆಚ್ಚು ಹೇಳೇನೇವ. ಸಾರಿ, ನಮಸ್ಕಾರ.